ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಾ ಇದೆಯಾ? ಜನರ ಅಕೌಂಟಿಗೆ ಹೋಗ್ತಾ ಇದೆಯಾ? ಗೃಹಲಕ್ಷ್ಮಿ ಹಣದಿಂದ ಉಪಯೋಗಗಳಾಗ್ತಾ ಇದೆಯಾ? ಎಷ್ಟು ತಿಂಗಳದಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ? ಇನ್ನು ಕಾಂಗ್ರೆಸ್ ಸರ್ಕಾರ 2028ಕ್ಕೆ ಬರಬೇಕಾ, ಆಡಳಿತಕ್ಕೆ ಇರಬೇಕಾ ಇಲ್ವಾ? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಗದ್ದುಗೆಯನ್ನು ಹಿಡಿಬೇಕಾ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ಹೆಸರೇನು? ಮಂಜುಳಾ ಅಂತ. ಓಕೆ, ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಇಲ್ವಾ? ಬರ್ತಾ ಇದೆ ಮೇಡಮ್. ಬರ್ತಾ ಇದೆ. ಸೊ ಎಷ್ಟು ತಿಂಗಳದ ಹಣ ಬಂತು? ಐಡಿಯಾ ಇದೆಯಾ? ಕೌಂಟ್ ಮಾಡ್ಕೊಂಡಿಲ್ಲ. ಬರ್ತಾ ಇದೆ. ಓಕೆ, ಕಾಂಗ್ರೆಸ್ ಸರ್ಕಾರ ಇಷ್ಟ ಆಗ್ತಾ ಇದೆಯಾ? ಪರವಾಗಿಲ್ಲ, ಇಷ್ಟ ಆಗ್ತಿಲ್ಲ. ಫ್ರೀ ಟಿಕೆಟ್, ಫ್ರೀ ಬಸ್ ಕೊಟ್ರು. ಇದರಿಂದ ಅನುಕೂಲನೂ ಇದೆ, ಅನಾನುಕೂಲಗಳು ಇದೆ ಅಲ್ವಾ? ಎರಡನ್ನೂ ಸ್ವಲ್ಪ ಕಂಪೇರ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ. ಓಕೆ, ಅರ್ಧ ಇಷ್ಟ ಆಗ್ತಿದೆ, ಅರ್ಧ ಇಷ್ಟ ಆಗ್ತಿಲ್ಲ ಹಂಗಾದ್ರೆ. ಹೌದು, ಕೆಲವೊಂದು ಇವಾಗ ಇದೆಲ್ಲ ಫ್ರೀ ಮಾಡಿದ್ದಾರೆ ಅಂದ್ಬಿಟ್ಟು ಕೆಲವೊಂದು ಕರೆಂಟ್ ಬಿಲ್ ಆಗಿರ್ಬೋದು ಎಲ್ಲದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈ ರೇಟ್ಗಳೆಲ್ಲ ಜಾಸ್ತಿ ಆಗ್ತಿದೆ. ಒಂದ್ ಕಡೆ ಕಡಿಮೆ ಮಾಡಿದ್ದಾರೆ, ಇನ್ನೊಂದ್ ಕಡೆ ಜಾಸ್ತಿ ಮಾಡಿದ್ದಾರೆ, ಅದಕ್ಕೋಸ್ಕರ. ಓಕೆ, ನಿಮ್ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಬರ್ತಾ ಇದೆಯಾ ಗೃಹಲಕ್ಷ್ಮಿ ಹಣ? ಅತ್ತೆಗೆ ಬರ್ತಾ ಇದೆ. ಹೌದಾ? ಹೌದು. ಓಕೆ, ಪ್ರತಿ ತಿಂಗಳು ಬರ್ತಾ ಇದೆಯಂತ? ಇವಾಗ ಒಂದು 3-4 ತಿಂಗಳು ಬಂದಿಲ್ಲ, ಇವಾಗ ಹೋದ ತಿಂಗಳು ಬಂದಿದೆ. ಹೌದಾ? ಹೌದು. ಅಂದ್ರೆ ಪ್ರತಿ ತಿಂಗಳು ಸರಿಯಾಗಿ ಅಮೌಂಟ್ ಎಲ್ಲ ಹಾಕ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಗೆ ಇಷ್ಟ ಆಗ್ತಿದೆಯಾ? ಇನ್ನ ಈಗ ಅಮೌಂಟ್ ಸಿಗ್ತಾ ಇದೆ ಅಂದ್ರೆ ಖುಷಿನೇ. ಹೌದು, ಅಮೌಂಟ್ ಖುಷಿನೇ ಇರುತ್ತೆ. ಹೌದು. ನಿಮ್ಗೆ ಇಷ್ಟ ಆಗ್ತಿದೆ ಹಂಗಾದ್ರೆ. ಹಾಗಾದ್ರೆ 2028ಕ್ಕೂ ಕೂಡ ಕಾಂಗ್ರೆಸ್ಗೆ ಜೈ ಅಂತೀರಾ? ಅದು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ, 28 ಆದ್ಮೇಲೆ ಕೇಳಬೇಕು ಅಂತಾರೆ. ನಿಮ್ಗೆ ಬರ್ತಾ ಇದೆ ಅಮೌಂಟ್? ನಮಗೆ ಬರ್ತೈತೆ. ಬರ್ತಾ ಇದೆ ಪ್ರತಿ ತಿಂಗಳ ತಿಂಗಳಲ್ಲಿ ಬರ್ತಿಲ್ಲ. ಇವಾಗ 2 ತಿಂಗಳು ಬಂದಿಲ್ಲ. 2 ತಿಂಗಳ ಬಂದಿಲ್ಲ. ಓಕೆ, ಕೇಳಿ ಮತ್ತೆ 2 ತಿಂಗಳು ಯಾಕೆ ಕೊಟ್ಟಿಲ್ಲ ಅಂತ. ಅವ್ರು 2 ತಿಂಗಳು ಯಾಕೆ ಕೊಟ್ಟಿಲ್ಲ ನಮಗೆ? 2 ತಿಂಗಳು ಬಂದಿಲ್ಲ ದುಡ್ಡು ನಮ್ಮದು. ಕೊಟ್ರೆ ಸರಿ. ಕೊಟ್ಟರೆ ಸರಿ. ಓಕೆ, ಸೊ ಬರ್ತಿದೆ ಅಲ್ವಾ? ಸಿದ್ದರಾಮಯ್ಯನ ಸುಮ್ಮನೆ ಬಿಡಲ್ಲ ಅನ್ನೋದು. ಸರಿ, ಆಯಿತು. ಮ್ಯಾಮ್ ನಮಸ್ತೆ. ಹಾಂ ನಮಸ್ತೆ. ನಿಮ್ಮ ಹೆಸರು? ಸಮರೀನ್. ಓಕೆ, ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಹಿಂಗೆ? ಹೌದು, ನಮ್ಮ ಅತ್ತೆಗೆ ನಮ್ಮ ಅಮ್ಮಗೆ ಬರ್ತಾ ಇದೆ. ಬಟ್ ನನಗೆ ಇಲ್ಲ, ಅಂದರೆ ನಾನು ಇದರಲ್ಲಿ ಇಲ್ಲ ಅದು. ಓಕೆ, ಸೊ ನಿಮ್ಮ ಹೆಸರಿಲ್ಲ, ನಿಮ್ಮ ಅತ್ತೆಗೆ ಹಾಂ ಅತ್ತೆಗೆ ಬರ್ತಾ ಇದೆ. ಓಕೆ, ಇವಾಗ ಕಾಂಗ್ರೆಸ್ ಸರ್ಕಾರ ನಿಮಗೆ ಒಳ್ಳೇದು ಅನ್ನಿಸ್ತಾ ಇದೆಯಾ ಏನು? ಹೌದು, ಒಳ್ಳೇದು ಅನಿಸ್ತಾ ಇದೆ. ಓಕೆ, ಎಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ರೇಷನ್ ಮತ್ತು ಬಸ್ಸಸ್ ಫ್ರೀ ಫೆಸಿಲಿಟೀಸ್, ಅಂದರೆ ತುಂಬ ಹ್ಯಾಪಿಯಾಗಿದ್ದೀವಿ ನಾವು. ಆ ಫೆಸಿಲಿಟೀಸ್ ಎಲ್ಲ ಯೂಸ್ ಮಾಡ್ಕೊಳ್ತಿದ್ದೀರಾ? ಮಾಡ್ತಾ ಇದ್ದೀವಿ. ಓಕೆ, ಸೊ ಇವಾಗ ಕೆಲವೊಂದು ಜನಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ 2000 ಹಣ. ಸೊ ಕೆಲವು ತಿಂಗಳು ಬಂದಿಲ್ಲ ಅಂತ ಹೇಳಿದರು, ಇವಾಗ ತಿರ್ಗಾ ಸ್ಟಾರ್ಟ್ ಆಗಿರ್ಬೋದು. ಸೊ ನಮ್ಮ ಅತ್ತೆ ಕೂಡ ಹೇಳಿದರು ಬರ್ತಾ ಇದೆ ಅಂತ. ಕೆಲವು ತಿಂಗಳು ಸ್ಟಾಪ್ ಆಗಿತ್ತು. ಓಕೆ, ಸೊ ಇವಾಗ 2028ಕ್ಕೆ ಏನೋ ಚುನಾವಣೆ ಆಯಿತು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬರ್ಬೋದಾ? ಹಾಂ, ಖಂಡಿತ ಬರಬೇಕು. ಬರೋದು ಇಷ್ಟ ಇದೆ? ಹಾಂ ಹೌದು ಹೌದು, ನಾನು ಅದಕ್ಕೆ ಸಪೋರ್ಟ್ ಮಾಡೋದು. ಓಕೆ, ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಅರುಣ್ ಕುಮಾರ್, ಗುಲ್ಬರ್ಗ. ಹೌದು. ಸೊ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಗೊತ್ತಿದೆಯಲ್ಲ, ನಿಮ್ಮ ಮನೆ ಹೆಂಗಸರಿಗೆ ಅಥವಾ ಅಮ್ಮನಿಗೆ, ಅತ್ತೆಗೆ ಯಾರಿಗಾರು ಬರ್ತಿದ್ಯಾ? ಬರ್ತಾ ಇದೆ ಮೇಡಮ್, ನಮ್ಮ ಮನೇಲಿ ನಮ್ಮ ಅಮ್ಮನಿಗೆ ಬರ್ತಾ ಇದೆ. ಓಕೆ, ಟೈಮ್ ಟು ಟೈಮ್ ಬರ್ತಿದ್ಯಾ? ಹಾಂ ಬರ್ತಾ ಇದೆ, ಟೈಮ್ ಟು ಟೈಮ್ ಬರ್ತಾ ಇದೆ. ಲೇಟ್ ಆಗ್ತದೆ, ಏನಾದರೂ ಪ್ರಾಬ್ಲಮ್ ಇರುತ್ತೆ, ನೆಟ್ವರ್ಕ್ ಇಶ್ಯೂ ಅದು ಇದು, ಬಟ್ ಬರುತ್ತೆ ಕಂಟಿನ್ಯೂಸ್ ಆಗಿ. ಓಕೆ, ನಿಮ್ಗೆ ಖುಷಿ ಆಗಿದೆಯಾ ಅದು ಹಣ ಬರ್ತಾ ಇದೆ? ಹಾಂ ಖುಷಿಯಾಗಿದೆ. ಓಕೆ, ಅಷ್ಟು ಕಂತಿನ ಹಣನೂ ಬಂತ? ಹಾಂ ಬರುತ್ತೆ, ತುಂಬ ಯೂಸ್ಫುಲ್ ಆಗಿದೆ, ಮನೆಯಲ್ಲಿ ಭಾಳಷ್ಟು ಯೂಸ್ ಆಗಿದೆ. CM ಕುರ್ಚಿ ಕಿತ್ತಾಟ ಗೊತ್ತಿದೆ ಅಲ್ವಾ? ಸೊ ಏನು ಅನ್ಸುತ್ತೆ ನೋಡಿದ್ರೆ? ಅದ್ರ ಬಗ್ಗೆ ನಾನು ಹೇಳೋಷ್ಟು ಇದಿಲ್ಲ, ಬಟ್ ಹಾಗೇನಿಲ್ಲ. ಓಕೆ, ಚೆನ್ನಾಗಂತೂ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಖುಷಿಯಾಗಿದೆ. ಚೆನ್ನಾಗಿದೆ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಸರಿಯಾಗಿದೆ. ಸರ್, ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳು, ಸಿದ್ದರಾಮಯ್ಯಗೆ ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷ ಎಲ್ಲ 5 ಗ್ಯಾರಂಟಿಗಳು ಒಳ್ಳೇದು ಕೊಟ್ಟರೆ ಆ ಸರ್ಕಾರಕ್ಕೆ ಧನ್ಯವಾದಗಳು. ನಮಸ್ಕಾರ. ಜೈ ಕರ್ನಾಟಕ. ಒಂದ್ ನಿಮಿಷ ರೀ, ಗ್ಯಾರಂಟಿ ಹಣ ಎಲ್ಲ ಬರ್ತಾ ಇದೆ? ಎಲ್ಲ ಬರ್ತದೆ ಹೆಣ್ಮಕ್ಳಿಗೆಲ್ಲ, ಆನಂತರ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಕರ್ನಾಟಕದಾಗ ಚೆನ್ನಾಗಿದೆ. ಓಕೆ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ದೀಪಕ್ ಮೇಡಮ್. ಓಕೆ, ದೀಪಕ್ ಅವರೇ, ನಿಮ್ಮ ಮನೆ ಅಕ್ಕಪಕ್ಕ ಅಥವಾ ನಿಮ್ಮ ಅಮ್ಮನಿಗೆ ಅಥವಾ ನಿಮ್ಮ ಆಂಟಿಗೆ ಅಥವಾ ಯಾರಿಗಾದರೂ ಬಂತು ಹಣ ಬರ್ತಾ ಇದೆಯಾ ಗೃಹಲಕ್ಷ್ಮಿದು? ಗೃಹಲಕ್ಷ್ಮಿ ಮೇಡಮ್, ಎಕ್ಸಾಂಪಲ್ ನಾನು ಓಪನ್ ಆಗಿಲ್ಲ ಮೇಡಮ್, ನಂದು ಆಧಾರ್ ಕಾರ್ಡು ಫೇಕ್ ನಡೀತೈತೆ. ಇವಾಗ ನಾನು ಆಧಾರ್ ಕಾರ್ಡ್ 10 ವರ್ಷದಿಂದ ಮಾಡಿಸ್ತಾ ಇದ್ದೀನಿ, ಆಧಾರ್ ಕಾರ್ಡ್ ಇಲ್ಲ ನನ್ನ ಹತ್ರ. ಏನು ಮಾಡ್ತೀರಾ? ಹಾಗಾದ್ರೆ ಈ ಪ್ರಜೆ ಅಲ್ವಾ ನೀವು ಭಾರತದ್ದು? ಏನು ಮಾಡ್ತಾರೆ, ಮಾಡಿಸ್ತಾ ಇದ್ದೀನಿ, ಆಗ್ತಾರೆ. ಎಲ್ಲೆಲ್ಲಿನೋ ಬಂದು ಅಂಥವ್ರಿಗೆಲ್ಲ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ನಮ್ಗೆ ಇಲ್ಲಿವರೆಗೆ ಪ್ರಾಮುಖ್ಯತೆ ಇಲ್ಲ. ಲಂಚ ಕೊಟ್ಟೆಲ್ಲ ಮಾಡಿಸ್ತಾ ಇದ್ದೀನಿ, ಆಯ್ತಲ್ಲ. ಆಧಾರ್ ಕಾರ್ಡ್ ಫೇಕ್ ಮಾಡ್ತಾ ಇದ್ದೆ ಲೆಕ್ಕಗಳೇ. ಸರ್, ಲಂಚ ಕೊಡಬಾರ್ದಲ್ವಾ ಸರ್? ನಮ್ಮ ಕೆಲಸಗಳು ಕೊಡಲೇಬೇಕು ಮೇಡಮ್, ಕೆಲಸ ಕೊಡಲೇಬೇಕಲ್ವ? ಕೊಡಲೇಬೇಕು. ಇಲ್ಲ ನಾಳೆ ಬನ್ನಿ ಬರೋ ಆಟೋ ಚಾರ್ಜ್ ಆದರೆ ಏನು ಮಾಡ್ತೀರಾ? ಲಂಚ ಕೊಟ್ಟರೆ 5,000 ಸೆಟ್ಲ್ಮೆಂಟ್ ಆಗೋಗುತ್ತೆ. ನಾನು ಆಧಾರ್ ಕಾರ್ಡ್ ರೆಡಿ ಮಾಡಿಸ್ಬಿಟ್ಟು 10,000 ರೂಪಾಯಿ ಲಂಚ ಕೊಡ್ತೀನಿ. ನಾನು ಒಬ್ಬ ಸಾಮಾನ್ಯ ರೈತನ ಮಗ. ನನ್ನ ಆಧಾರ್ ಕಾರ್ಡ್ ಫೇಕ್ ಆಧಾರ್ ಕಾರ್ಡಿಗೆ ಇನ್ನೊಬ್ಬಂಗೆ ಆಧಾರ್ ಕಾರ್ಡ್ ಏನಾಗಿದೆ ಗೊತ್ತಾ, ಅವನ ಹತ್ರ ನನ್ನ ಹತ್ರ ಅದೇ ಸೇಮ್ ನಂಬರ್ ಇದೆ.
ನಾನು ಸರ್ಚ್ ಮಾಡಿ ಹುಡುಕಿ ದುಡ್ಡು ಕೊಟ್ಟು ಅಲ್ಲಿ ಹೋಗಿ ಮಾಡಿಸೋಕ್ಕೆ ಇಬ್ಬರದ್ದು ಒಂದೇ ಆಧಾರ್ ಕಾರ್ಡ್ ಲಿಂಕ್ ಗೊತ್ತಾಗಿದೆ, ಬರೀ ಫಿಂಗರ್ ಪ್ರಿಂಟ್ ಚೇಂಜ್ ಆಗಿದೆ ಅಷ್ಟೇ. ಅದನ್ನ ಮಾಡ್ಸೋಕೆ 10 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ, ಇನ್ನೂ ಆಧಾರ್ ಕಾರ್ಡ್ ಮಾಡ್ಸೋಕ್ಕಾಗಿಲ್ಲ. ನಿಮ್ಮ ಪ್ರಕಾರ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಅದು ಹೇಳುವ ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಎಲ್ಲ ಗೊತ್ತಿರೋದೆ. ನೀನು ಬೇರೆ ಏನು ಹೇಳ್ಬೇಕಲ್ಲ ಅಂದ್ಕೊಂಡು ಇಲ್ಲೇ ಗೊತ್ತಾಗುತ್ತೆ. ಎಕ್ಸಾಂಪಲ್ ಜಸ್ಟ್ ಇಲ್ಲಿ ವೀಡಿಯೋ ನೋಡಿ, ಇದು ಹೈಕೋರ್ಟು ಮುಂದ್ಗಡೆ ನೋಡಿ ಏನಿದೆ, ಗಲೀಜು ನೋಡಿ ಹೆಂಗಿದೆ. ಇಲ್ಲೇ ಹಿಂಗಿರ್ಬೇಕಾದ್ರೆ ಇನ್ನು ಕಾಮನ್ ನಾರ್ಮಲ್ ಜನ ಹಳ್ಳಿ ಜನ ಸಿಗುತ್ತೆ ಅಂತ ಅನ್ಕೋತೀರಾ? ನೀವು ಡೈರೆಕ್ಟ್ಲಿ ಹೇಳ್ತಿದ್ದೀರಾ ನಮ್ಗೆ ಆಧಾರ್ ಕಾರ್ಡೇ ಸರಿಯಾಗಿ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಕೇಳ್ಕೊಂಡು ಏನು ಮಾಡ್ತೀರಾ? ಏನು ಮಾಡ್ತೀರಾ ಮೇಡಮ್? ಇವಾಗ ನನ್ನ ವೈಫು ಮಗು ಓದಿಸ್ತಾ ಇದ್ದೀನಿ, ಇವಾಗ ಗೃಹಲಕ್ಷ್ಮಿ ಬಂದಿಲ್ಲ, ಏನು ಮಾಡೋಕ್ಕಾಗುತ್ತೆ? ಕೊಡ್ತಾರೆ ಕಾಯ್ಕೊಂಡಿರೋಕ್ಕಾಗುತ್ತಾ? ಕಷ್ಟಪಟ್ಟು ಹುಡಿತೀವಿ, ದುಡ್ಡು ಕೊಡ್ತಾರೆ, ಜೀವನ ನಡಿಬೇಕಲ್ಲ ಮೇಡಮ್, ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಆಧಾರ್ ಕಾರ್ಡೇ ರೆಡಿ ಮಾಡಿಲ್ಲ ಅಂದರೆ ಲೆಕ್ಕ ಹಾಕೊಳ್ಳಿ. 10 ವರ್ಷದಿಂದ ಕಾಯ್ತಾ ಇದ್ದೀನಿ. ಒಬ್ಬ ರೈತ ಸಾಮಾನ್ಯ ಮಗ ನಾನೇ 10,000 ಲಂಚ ಕೊಡೋಕೆ ರೆಡಿ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಆಧಾರ್ ಕಾರ್ಡೇ ರೆಡಿ ಮಾಡ್ಸೋಕ್ಕಾಗ್ತಾರೆ? ನಾನು ಹೋಗ್ತೀನಿ ಅಗ್ರಿಮೆಂಟ್. ಏನು ಪ್ರಾಬ್ಲಮ್ ಏನಾಗ್ತಿದೆ? ಇವಾಗ ನಮ್ಮದು ನಿಮ್ಮದು ಇಬ್ಬರದ್ದು ಒಂದೇ ಆಧಾರು, ಇಬ್ಬರದ್ದು ಒಂದೇ ನಂಬರು, ಚೇಂಜ್ ಮಾಡ್ಸೋಕ್ಕಾಗ್ತಲ್ಲ. ಇಬ್ಬರು ಸಬ್ಸಪ್ರೇಟ್ ನಂಬರ್ ಇರಬೇಕಲ್ಲ, ಒಂದೇ ನಂಬರ್ ಇರೋದು ಆಧಾರ್ ನಂಬರ್. ID ಪ್ರೂಫ್ ಕಾರಲ್ಲಿ ಇತ್ತಿಲ್ಲ ತರ್ತದೆ, ಪರ್ಸಿ ಇಕ್ಕಲ್ವಲ್ಲ, ಅದಕ್ಕೆಲ್ಲ ತೋರಿಸ್ತದೆ. ಅವ್ರದ್ದು ID ಇಟ್ಕೊಂಡು ನಾನು ಏನು ಮಾಡೋಕ್ಕಾಗ್ತಲ್ಲ, ಒಂದು ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡೋಕ್ಕಾಗ್ತಲ್ಲ, ಒಂದು ಗೃಹಲಕ್ಷ್ಮಿ ಅಂದ್ರಲ್ಲ ಏನು ಮಾಡೋಕ್ಕಾಗ್ತಲ್ಲ, ಒಂದು ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡೋಕ್ಕಾಗ್ತಲ್ಲ, ಏನಿಲ್ಲ. ಎಲ್ಲ ಬೇಕು ನಮ್ಮ ವೈಫ್ಗೆ ಕೊಟ್ಬಿಟ್ಟು ಈ ಥರ ಮಾಡಿಸ್ಕೊತೀನಿ. ಆಧಾರ್ ಕಾರ್ಡ್ಗೋಸ್ಕರ ಹೆಡ್ ಆಫೀಸ್ಗೆ ಎಲ್ಲ ಕಡೆ ತಿರುಗಿದ್ದೀನಿ, ನಾಯಿ ಥರ ತಿರುಗಿ 10 ವರ್ಷದಿಂದ ಮಾಡಿಸ್ತಾ ಇದ್ದೀನಿ. ನನ್ನ ಆಧಾರ್ ಕಾರ್ಡ್ ನಾನೇ ರೆಡಿ ಮಾಡ್ಸೋಕ್ಕಾಗಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಎಷ್ಟೇ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.